ನಮಸ್ತೆ ಎಲ್ರಿಗೂ. ಸೊ ಇವತ್ತಿನ ವಿಡಿಯೋ ಏನಪ್ಪ ಅಂತ ಅಂದರೆ ಸುಮಾರು ಜನಕ್ಕೆ ಯೂಸ್ಫುಲ್ ಆಗುವಂಥ ವಿಡಿಯೋ ಇದು. ಸೊ ಏನಪ್ಪ ಅಂತ ಅಂದರೆ ಇವಾಗ ತುಂಬ ಟ್ರೆಂಡಿಂಗಲ್ಲಿರುವಂಥ ಸ್ಯಾರಿ ಪ್ರೀಪ್ಲೇಟಿಂಗು, ಬಾಕ್ಸ್ ಫೋಲ್ಡಿಂಗು ಎಷ್ಟೋ ಜನ ಅಮೌಂಟನ್ನು ಕೊಟ್ಟು ಹೊರಗಡೆ ಕಲ್ತ್ಕೊತಾರೆ. ಬಟ್ ಆದರೂ ಒಂದಷ್ಟು ಕನ್ಫ್ಯೂಷನ್ ಅನ್ನೋದು ಹಾಗೇ ಆಗುತ್ತೆ. ಯಾಕೆಂದರೆ ಸೆರ್ಗೆ ಏನಿರುತ್ತೆ ಆ ಭಾಗ ಪ್ಲೀಟ್ಸ್ ಮಾಡ್ಕೊಂಡ್ಬಿಡ್ಬೋದು, ನೆರಿಗೆ ಭಾಗ ಏನಿರುತ್ತೆ ಅದನ್ನು ಸಹ ನೀಟಾಗಿ ಪ್ಲೀಟ್ಸ್ ಮಾಡ್ಕೊಂಡ್ಬಿಡ್ಬೋದು. ಬಟ್ ಅದೆಲ್ಲ ನೀಟಾಗಿ ಪ್ಲೀಟ್ಸ್ ಮಾಡಾದಮೇಲೆ ಅದನ್ನು ಫೋಲ್ಡಿಂಗ್ ಮಾಡಿ ಇಡೋದು ತುಂಬಾ ಇಂಪಾರ್ಟೆಂಟು. ನಾವು ನೀಟಾಗಿ ಫೋಲ್ಡಿಂಗ್ ಮಾಡಲಿಲ್ಲ ಅಂತ ಅಂದರೆ ಅದು ಎಲ್ಲ ಮತ್ತೆ ಮೆಸ್ಸಿ ಆಗಿಬಿಡುತ್ತೆ. ನಾವು ಎಲ್ಲಿ ಪ್ಲೀಟ್ಸ್ ಮಾಡಿ ಐರನ್ ಮಾಡಿರ್ತೀವಿ ಅದು ನೀಟಾಗಿ ಕೂತ್ಕೊಳ್ಳೋದಿಲ್ಲ. ಸೊ ಮೋಸ್ಟ್ ಇಂಪಾರ್ಟೆಂಟು ಬಾಕ್ಸ್ ಫೋಲ್ಡಿಂಗ್ ಮಾಡೋದು. ಹಾಗಾಗಿ ತುಂಬ ಈಸಿ ಮೆಥಡಲ್ಲಿ ನಾನಿವತ್ತು ಬಾಕ್ಸ್ ಫೋಲ್ಡಿಂಗ್ ಅಂದರೆ ಪ್ರೀಪ್ಲೇಟ್ ಆಗಿರೋವಂಥ ಸ್ಯಾರಿನ ಯಾವ ರೀತಿ ಬಾಕ್ಸ್ ಫೋಲ್ಡಿಂಗ್ ಮಾಡೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಯಾರು ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವಾಗ ಬಾಕ್ಸ್ ಫೋಲ್ಡಿಂಗ್ ಮಾಡೋದು ಯಾವ ಥರ ಅಂತ ನೋಡೋಣ ಬನ್ನಿ. ಮತ್ತು ಇನ್ನೊಂದು ವಿಚಾರ, ನಾನಿವಾಗ ಆಲ್ರೆಡಿ ಸೆರಗು ಭಾಗ ಏನಿದೆ ಅದನ್ನು ನೀಟಾಗಿ ಪ್ಲೀಟ್ಸ್ ಮಾಡಿ ಇಟ್ಟಿದ್ದೀನಿ. ಮತ್ತು ಈ ನೆರಿಗೆ ಭಾಗನೂ ಅಷ್ಟೇ ನೀಟಾಗಿ ಪ್ಲೀಟ್ಸ್ ಮಾಡಿ ಇಟ್ಟಿದ್ದೀನಿ. ಸೊ ಇದನ್ನು ಯಾವ ರೀತಿ ಮಾಡೋದು ಅನ್ನೋದನ್ನು ನಾನು ಸುಮಾರು ವ್ಲಾಗ್ಗಳಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ನೀವು ಬೇಕಾದರೆ ಚೆಕ್ ಮಾಡ್ಬೋದು. ಜಸ್ಟ್ ಇವತ್ತಿನ ವಿಡಿಯೋ ಬಂದು ಬಾಕ್ಸ್ ಫೋಲ್ಡಿಂಗ್ ಅಂದರೆ ಸ್ಯಾರಿ ಬಾಕ್ಸ್ ಫೋಲ್ಡಿಂಗ್ನ ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ನೋಡಿ, ಇವಾಗ ಇದು ಆಲ್ರೆಡಿ ಪ್ಲೀಟ್ಸ್ ಆಗಿ ಇಟ್ಟಿರೋ ಅಂಥದ್ದು. ಸೊ ಇದೇನಿದೆ ನೀವು ನೋಡ್ತಾ ಇರ್ಬೋದು, ನನ್ನ ಲೆಫ್ಟ್ ಸೈಡು ಈ ಟಕ್ಕಿಂಗ್ ಪಾರ್ಟ್ ಬರುತ್ತಲ್ಲ ಆ ಸೈಡು ಇಲ್ಲಿರೋ ಅಂಥದ್ದು. ಫಾಲ್ಸ್ ಹಾಕಿರೋದು ಬಂದು ನನ್ನ ರೈಟ್ ಸೈಡಲ್ಲಿದೆ. ಸೊ ಸ್ಯಾರಿ ನಾವು ಯಾವ ಥರ ಪ್ಲೀಟ್ಸ್ ಮಾಡಿ ಇಟ್ಕೊಂಡಿರ್ತೀವಿ ಸೊ ಅದೇ ರೀತಿನ ಇದಿದೆ. ಸೊ ಇವಾಗ ನಾನು ಏನು ಮಾಡ್ತೀನಿ ಅಂತ ಅಂದರೆ ಇದನ್ನು ಉಲ್ಟಾ ಮಾಡ್ಕೊತೀನಿ. ಅಂದರೆ ಈ ಭಾಗ ಏನಿದೆ ನನ್ನ ರೈಟ್ ಸೈಡ್ ಬರುತ್ತೆ, ಫಾಲ್ಸ್ ಹಾಕಿರೋ ಭಾಗ ನನ್ನ ಲೆಫ್ಟ್ ಸೈಡ್ ಬರುತ್ತೆ. ಸೊ ಆ ರೀತಿ ನಾವಿವಾಗ ಇದನ್ನು ಉಲ್ಟಾ ಮಾಡ್ಕೊಬೇಕು. ಸೊ ನೋಡಿ ಈ ಥರ ಇಷ್ಟ ನೋಡಿ, ಇದು ಫಾಲ್ಸ್ ಹಾಕಿರೋ ಭಾಗ ನಮ್ಮ ಲೆಫ್ಟ್ ಸೈಡ್ ಬಂದಿದೆ. ಸೊ ಟಕ್ಕಿಂಗ್ ಪಾರ್ಟ್ ಏನಿರುತ್ತೆ ಅದು ನಮ್ಮ ರೈಟ್ ಸೈಡಲ್ಲಿ ಬಂದಿದೆ. ಸೊ ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂತ ಅಂದರೆ ನೀವು ನೋಡ್ತಾ ಇರ್ಬೋದು, ಇದೇನಿದೆ ಇಷ್ಟು ಪಾರ್ಟನ್ನು ನಾನು ಈ ರೀತಿ ಹಾಕ್ತೇನೆ. ನೀಟಾಗಿ ಅರೇಂಜ್ ಮಾಡ್ಕೊಬೇಕು. ಎಲ್ಲೂ ಸಹ ಮೆಸ್ಸಿ ಥರ ಆಗಬಾರ್ದು. ಸೊ ಇದ್ರ ನೆಕ್ಸ್ಟ್ ಸ್ಟೆಪ್ಪು ಉಳಿದಿರೋ ಅಂಥ ಬಟ್ಟೆನ ನೀಟಾಗಿ ಫೋಲ್ಡ್ ಮಾಡ್ಕೊಬೇಕು. ಸೊ ಈ ಭಾಗದಲ್ಲಿ ಏನು ಮಾಡಬೇಕು ಅಂತಂದರೆ ನಾವು ಅಡ್ಜಸ್ಟ್ ಮಾಡ್ಕೊಬೇಕು. ನೀಟಾಗಿ ಬಾಕ್ಸ್ ಫೋಲ್ಡಿಂಗ್ ಬರಬೇಕು ಅಂತಂದರೆ ತುಂಬ ಅಗಲವಾಗೂ ಮಾಡ್ಕೊಬಾರ್ದು, ತುಂಬ ಚಿಕ್ಕನೂ ಮಾಡ್ಕೊಬಾರ್ದು. ನೋಡಿ, ಇಷ್ಟು ಬಟ್ಟೆ ಏನಿದೆ ಇದನ್ನು ಈ ರೀತಿ ಹಾಕಿ ಚೆಕ್ ಮಾಡ್ಕೊಳ್ಳಿ. ತುಂಬ ಅಗಲ ಬರುತ್ತೆ ಅಂತ ಅನ್ನಿಸ್ದಾಗ ನೀವೇನು ಮಾಡಬೇಕು, ಇದನ್ನು ಮತ್ತೊಂದು ಫೋಲ್ಡಿಂಗ್ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ನೋಡಿ ಈ ರೀತಿ. ಸೊ ಇಲ್ಲಿಗೆ ಇದು ಒಂದು ಪಾರ್ಟ್ ಆಗಿದೆ. ನೆಕ್ಸ್ಟು ಆ ಪಾರ್ಟನ್ನು ನಾವು ನೀಟಾಗಿ ಫೋಲ್ಡ್ ಮಾಡ್ಕೊಬೇಕಾಗುತ್ತೆ. ನೋಡಿ, ಈ ಥರ ನೀಟಾಗಿ ಒಂದೇ ಲೆವೆಲ್ಗೆ ಬರಬೇಕು. ಕೆಲವೊಂದು ಸ್ಯಾರಿಗಳು ತುಂಬ ನೈಸ್ ಇರುತ್ತೆ, ಜಾರ್ತಾ ಇರುತ್ತೆ. ನಾವು ಕೈ ಸಹಾಯದಿಂದ ಗ್ರಿಪ್ಸ್ ಕೊಟ್ಟು ನೀಟಾಗಿ ಮಾಡ್ಕೊಬೇಕಾಗುತ್ತೆ. ಉಳಿದಿರೋ ಸ್ಯಾರಿ ಏನಿರುತ್ತೆ ಇದನ್ನು ನೀಟಾಗಿ ಅರೇಂಜ್ ಮಾಡ್ಕೊಳ್ಳಿ. ಇಲ್ಲಿ ಪ್ಲೀಟ್ಸ್ ಇರುತ್ತಲ್ವ, ಇದನ್ನು ನೀಟಾಗಿ ಅರೇಂಜ್ ಮಾಡ್ಕೊಳ್ಳಿ. ಸೊ ಈ ಭಾಗನ ನೋಡಿ, ಈ ಥರ ನೀಟಾಗಿ ಸೆಟ್ ಮಾಡ್ಕೊಬೇಕು. ನೀಟಾಗಿ ಐರನ್ ಮಾಡಿದರೆ ಇದು ಯಾವುದು ಸಹ ಪ್ಲೀಟ್ಸು ಮಿಸ್ ಆಗೋದಿಲ್ಲ. ಇದು ಕರೆಕ್ಟಾಗಿ ಇದೇ ಅಳತೆನಲ್ಲೇ ಮೆಷರ್ಮೆಂಟ್ ಇರಬೇಕು. ಅಂದರೆ ಇಲ್ಲಿ ನೋಡಿ, ಇಲ್ಲಿ ನೋಡ್ತಿದ್ದೀರಲ್ವ, ಇದೇ ನೇರಕ್ಕೆನೇ ಈ ಅಳತೆನ ಇಟ್ಕೊಂಡು ಇದಿಷ್ಟು ಭಾಗನ ನಾವು ಮುಂದಕ್ಕೆ ಹಾಕಬೇಕಾಗುತ್ತೆ.
ಫೋಲ್ಡಿಂಗಿಗೆ ಇದಿಷ್ಟು ಬರೋ ಥರ ನೋಡ್ಕೊಬೇಕು. ಸೊ ನೋಡಿ, ಈ ಪಾರ್ಟನ್ನು ನಾವು ಮುಂದಕ್ಕೆ ಹಾಕ್ಕೊಬೇಕು. ಸೊ ಇವಾಗ 2 ಕ್ಲಿಪ್ಗಳನ್ನ ಹಾಕೊಳ್ಳಿ, ಯಾಕೆಂದರೆ ಜಾರೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಈಗಲೂ ಅಷ್ಟೇ ಇದನ್ನು ನೀಟಾಗಿ ಪ್ಲೀಟ್ಸ್ ಏನಿರುತ್ತೆ ಇದನ್ನು ನೀಟಾಗಿ ಸೆಟ್ ಮಾಡ್ಕೊಬೇಕು. ಈ ಉಳಿದಿರೋ ಇಷ್ಟು ಭಾಗನ ನೀಟಾಗಿ ಫೋಲ್ಡ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಏನಂದರೆ ಇದೇನಿದೆ ಈ ಭಾಗನ ನೀಟಾಗಿ ನೆಕ್ಸ್ಟ್ ನಾವೇನು ಮಾಡಬೇಕು ಅಂತಂದರೆ ಟೇಪ್ ಮೆಜರ್ಮೆಂಟ್ನ ತೊಗೊಬೇಕು. ನೋಡ್ತಾ ಇರ್ಬೋದು, ಒಂದು 12ವರೆಗೂ ಬರುತ್ತೆ. ಇಷ್ಟೇ ಮೆಜರ್ಮೆಂಟ್ ಅಳತೆನಲ್ಲಿ ಉಳಿದಿರೋ ಇಷ್ಟು ಭಾಗನ ಒಂದು ಫೋಲ್ಡಿಂಗ್ ಮಾಡ್ಕೊಬೇಕು. ಸೊ ಇದನ್ನು ಇವಾಗ ನೀಟಾಗಿ ಈ ರೀತಿ ಹಿಂಗೆ ಹಾಕ್ಕೊಳ್ಳಿ. ನೋಡಿ, ಎಲ್ಲೂ ಸಹ ಮೆಸ್ಸಿ ಥರ ಬಂದಿರೋದಿಲ್ಲ. ನೋಡಿದ್ರಿ ಅಲ್ವಾ ಎಷ್ಟು ನೀಟಾಗಿ ಫೋಲ್ಡಿಂಗ್ ಬರುತ್ತೆ. ಸೊ ಇದೇನಿರುತ್ತೆ, ಕೆಲವೊಬ್ಬರು ಈ ಉಳಿದಿರೋ ಸೆರಗು ಭಾಗ ಏನಿರುತ್ತೆ ಇಲ್ಲಿಗೆ ಹಾಕ್ತಾರೆ. ಹಿಂಗೆ ಹಾಕೋದಕ್ಕಿಂತ ಇದಿಷ್ಟನ್ನು ಸೇರಿಸಿ ಒಂದು ಲಾಕ್ ಮಾಡೋದು ಬೆಟರು, ನೀಟಾಗಿ ಬರುತ್ತೆ. ನೋಡಿ, ಇದೇನಿರುತ್ತೆ ಇದನ್ನು ನೀಟಾಗಿ ಹಿಂಗೆ ಫೋಲ್ಡ್ ಮಾಡಿ ಇದಕ್ಕೊಂದು ಪಿನ್ನನ್ನು ಹಾಕೊಬೇಕಾಗತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ಬಾಕ್ಸ್ ಫೋಲ್ಡಿಂಗ್ನ ಮಾಡ್ಬೋದು ಅಂತ. ಸೊ ನೀವು ಅಷ್ಟೇ ಇದೇ ಥರ ಟ್ರೈ ಮಾಡಿ. ಸುಮಾರು ಥರ ಬಾಕ್ಸ್ ಫೋಲ್ಡಿಂಗ್ನ ಮಾಡ್ತಾರೆ, ಬಟ್ ನಾನು ತೋರಿಸಿರೋದು ತುಂಬ ಈಸಿ ಮೆಥಡ್ ಅಂತಲೇ ಹೇಳ್ಬೋದು. ಒಂದಲ್ಲ 2 ಸಲ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಖಂಡಿತ ಪರ್ಫೆಕ್ಟಾಗಿ ಬಾಕ್ಸ್ ಫೋಲ್ಡಿಂಗ್ನ ಕಲಿಬೋದು. ಸೊ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ, ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನಿಮಗೇನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ. ಹೊಸದಾಗಿ ಯಾರು ನನ್ನ ಚಾನಲ್ನ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ನೋಡಿ. ಹಾಗೆ ಈ ಒಂದು ಯೂಸ್ಫುಲ್ ಆಗಿರೋ ಅಂಥ ವಿಡಿಯೋನ ಆದಷ್ಟು ಜನಕ್ಕೆ ಶೇರ್ ಮಾಡಿ, ಕಲೀಲಿಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಮತ್ತೆ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಸಿ ಯು. ಬಾಯ್ ಸ್ನೇಹಿತರೆ, ಥ್ಯಾಂಕ್ ಯು.